ಅಮ್ಮಯ್ಯ ಬಂದ್ರು. ಒಳಗ್ ಬನ್ನಿ ಪುರೋಹಿತ್ರೆ. ಆಗ್ಲಿ. ನನ್ನನ್ನ ವ್ರತ ಮಾಡ್ಸೋದಿಕ್ ಕರ್ಸಿ ನೀವ್ ಎಲ್ಲಿಗೆ ಹೋಗಿದ್ರಿ? ದೇವಸ್ಥಾನದಲ್ಲಿ ಪುಳಿಯೋಗ್ರೆ, ಚಿತ್ರಾನ್ನ, ಪೊಂಗಲ್ ಕೊಡ್ತಿದ್ರಂತೆ, ಹೋಗಿ ತಿಂದು ಬಂದ್ವಿ. ಏನೋ ಕಲಿಗಾಲ. ಬನ್ನಿ ಸರ್, ಮನೆ ಒಳಗೆ ಹೋಗೋಣ. ಬರಬೇಕು ಅನ್ನಿಸ್ತಿಲ್ಲ ಕೇಶವ. ಈಗ ಕೂಡ ಯಾಕೆ ಸರ್ ಹಠ ಮಾಡ್ತೀರಾ? ಚಾಣಕ್ಯ ಸರ್ ನಮ್ಮ ಮನೆಗೆ ಬಂದು ಕರೆದಿದ್ದಾರೆ. ನಾವು ಹೇಳಿದ್ವಿ ಅಂತ ದೇವಸ್ಥಾನಕ್ಕೂ ಬಂದ್ರು. ನೀವು ಇಲ್ಲಿವರೆಗೂ ಬಂದು ಮನೆ ಒಳಗೆ ಬರಲಿಲ್ಲ ಅಂದ್ರೆ ಹೇಗೆ? ಹಠ ಅಲ್ಲ ಕೇಶವ, ಬೇಜಾರಾಗ್ತಿದೆ. ದಿವ್ಯ ಮದುವೆಗೂ ಈ ಶಾಪಕ್ಕೂ ಸಂಬಂಧ ಇಲ್ಲ ಅಂದಿದ್ರೆ ಸಂತೋಷದಿಂದ ಬರ್ತಿದ್ದೆ. ಅವಳು ಪ್ರಾಣ ತೆಗೆಯೋ ಮದುವೆ ನಡೆದೋಗಿದೆ. ಮದುವೆ ನಂತರ ನಡೆಯೋ ಪ್ರತಿ ಶಾಸ್ತ್ರನೂ ದಿವ್ಯನ ಸಾವಿನ ಹತ್ರ ಕರ್ಕೊಂಡೋಗ್ತಿದೆ. ಹೇಗ್ ಬಾ ಅಂತ್ಯ ಹೇಳು? ಶಾಪದ ಬಗ್ಗೆ ನಿಮಗೂ ನನಗೂ ಗೊತ್ತು ಸರ್. ಅಮ್ಮ ಅವ್ರಿಗೆ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕಾರಣ ಏನೇ ಇದ್ರೂ ನೀವು ಇವಾಗ ಒಳಗೆ ಬರಲಿಲ್ಲ ಅಂದ್ರೆ ಮನ್ಸಲ್ಲಿ ಏನೋ ಇಟ್ಕೊಂಡು ನೀವು ಬರಲಿಲ್ಲ ಅನ್ಕೋತಾರೆ. ನಿಮ್ಮ ಮನ್ಸಲ್ಲಿರೋದು ಕೋಪ ಅಲ್ಲ, ದುಃಖ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಬನ್ನಿ ಸರ್, ಸತ್ಯನಾರಾಯಣ ಸ್ವಾಮಿ ವ್ರತ ತುಂಬಾ ಒಳ್ಳೇದು. ಆ ಸತ್ಯನಾರಾಯಣ ಅಮ್ಮವ್ರನ್ನ ತಪ್ಪದೆ ಕಾಪಾಡ್ತಾನೆ. ನೀವು ಬನ್ನಿ ಸರ್. ನಿಂತ್ಕೋ.